ಕಣ್ಣು ಹಾಯಿಸಿದಷ್ಟು ದೂರ ಜನ, ಎಲ್ಲೆಲ್ಲೂ ಸಂಭ್ರಮ. ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿ ಪಡೆದಿರೋ ಗವಿಸಿದ್ದೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗವಿಸಿದ್ದೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಪೂಜ್ಯರ ಆಶೀರ್ವಾದ ಹಾಗೂ ಭಕ್ತರ ಒಂದು ಶ್ರಮದಿಂದ ಇಲ್ಲಿ ಜಾತ್ರೆ ಅಚ್ಚುಕಟ್ಟಾಗಿ ನಡೀತೈತಿ. ಕನಿಷ್ಠ 20-22 ಲಕ್ಷ ಜಿಲೇಬಿ ರೆಡಿ ಮಾಡ್ಬೇಕು ಸರ್. 5 ಚಾಲೂ ಮಾಡೀವ್ರಿ. ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತ ಸಾಗರ, ಮಹಾರಥೋತ್ಸವ ಕಣ್ತುಂಬಿಕೊಂಡ ಲಕ್ಷಾಂತರ ಜನ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತಾನೆ ಖ್ಯಾತಿ. ಇಂದಿನ ಗವಿಮಠದ ಜಾತ್ರೆಗೆ ಭಕ್ತರು ಪ್ರವಾಹದೋಪಾದಿಯಲ್ಲಿ ಆಗಮಿಸಿದ್ರು. ಸುತ್ತಮುತ್ತಲ ಜಿಲ್ಲೆಗಳಿಂದ ಆಗಮಿಸಿದ್ದ ಲಕ್ಷಾಂತರ ಜನರು ಗವಿಸಿದ್ದೇಶ್ವರ ಮಹಾರಥೋತ್ಸವವನ್ನ ಕಣ್ತುಂಬಿಕೊಂಡ್ರು. ಸಂಜೆ 6 ಗಂಟೆಗೆ 209ನೇ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಡಾಕ್ಟರ್ ವೆಂಕಟೇಶ್ ಕುಮಾರ್ ಚಾಲನೆ ನೀಡಿದ್ರು. ರಥೋತ್ಸವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಭಾಗಿಯಾಗಿದ್ರು. ನಮಸ್ಕರಿಸುತ್ತಾ ಪಂಡಿತ್ ಜಿ ಜೋಶಿ ಅವರನ್ನು ಬಿಟ್ಟರೆ ಹಿಂದೂಸ್ತಾನಿ ಸಂಗೀತದಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂತ ಏಕೈಕ ಮೇರು ನಮ್ಮ ಹೆಮ್ಮೆಯ ಕಲಾವಿದರು ವೆಂಕಟೇಶ್ ಕುಮಾರ್ ಅವರು 10ನೇ ಕ್ಲಾಸ್ ಪಾಸ್ ಆಗಿದ್ದು ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ. 20 ಲಕ್ಷ ರೊಟ್ಟಿ ಸಂಗ್ರಹ, 15 ಲಕ್ಷ ಜಿಲೇಬಿ ತಯಾರಿ. ಗವಿಸಿದ್ದೇಶ್ವರ ಜಾತ್ರೆ ಮೊದಲಿನಿಂದಲೂ ಪ್ರಸಾದಕ್ಕೆ ಪ್ರಸಿದ್ಧಿ ಪಡೆದಿದೆ. ಮೊದಲನೆಯ ದಿನದ ಜಾತ್ರೆಯಲ್ಲಿ ಭಕ್ತರಿಗೆ ರೊಟ್ಟಿ, ಬದನೆಕಾಯಿ, ಹೆಸರುಕಾಳು ಪಲ್ಯ, ಅನ್ನ, ಸಾಂಬಾರ್ ಪ್ರಸಾದ ಸಿದ್ಧಪಡಿಸಲಾಗಿತ್ತು. 300ಕ್ಕೂ ಹೆಚ್ಚು ಗ್ರಾಮದಿಂದ 20 ಲಕ್ಷ ರೊಟ್ಟಿ ಸಂಗ್ರಹಿಸಲಾಗಿತ್ತು. ಇದರ ಜೊತೆಗೆ ಸಿಂಧನೂರಿನ ಗೆಳೆಯರ ಬಳಗದವರು ಜಾತ್ರೆಗೆ ಆಗಮಿಸಿದ ಭಕ್ತರಿಗಾಗಿ 200 ಬಾಣಸಿಗರಿಂದ 15 ಲಕ್ಷ ಜಿಲೇಬಿ ತಯಾರಿಸಿದ್ರು. ಕನಿಷ್ಠ 20-22 ಲಕ್ಷ ಜಿಲೇಬಿ ರೆಡಿ ಮಾಡ್ಬೇಕು ಸರ್. ನಾವು ನಿನ್ನೆಲಿದ್ದ ಕಂಟಿನ್ಯೂ ಬೆಳಗ್ಗೆ 5 ಚಾಲೂ ಮಾಡೀವ್ರಿ. ನಿನ್ನೆಲಿದ್ದು ಇವತ್ತು ಮಾಡಿದ ಕನಿಷ್ಠ 18-19 ಲಕ್ಷ ಆದ್ರಿ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ 2ನೇ ಕುಂಭಮೇಳ ಅಂತೇಳಿ ಕರೀತಾರೆ. ಎಷ್ಟೋ ಲಕ್ಷಾಂತರ ಜನಕ್ಕೆ ಇಲ್ಲಿ ದಿನಾಲೂ ಪ್ರಸಾದ ನಡೆಯುತ್ತೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗುವ ಮೂಲಕ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಯಶಸ್ವಿಯಾಯಿತು. ದೊಡ್ಡೇಶ್ ಎಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಪ್ಪಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಪಂಚಮಸಾಲಿ ಸಮುದಾಯದ ಮೇಲೆ ನಡೆದ ಲಾಠಿ ಚಾರ್ಜ್ಗೆ ಪ್ರತೀಕಾರವಾಗಿ ರಾಜ್ಯವ್ಯಾಪಿ ಹೋರಾಟಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗಿದೆ.